ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಇನ್ಫೋ ಕನ್ನಡ. ಈ ಒಂದು ವಿಡಿಯೋದಲ್ಲಿ SC ವಿದ್ಯಾರ್ಥಿಗಳ ಹೊಸ ಜಾತಿ ಪ್ರಮಾಣ ಪತ್ರಕ್ಕಾಗಿ ಅರ್ಜಿನ ಸಲ್ಲಿಸುವುದು ಹೇಗೆ ಅಂತ ನೋಡೋಣ. ಹೌದು, ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಒಳ ಮೀಸಲಾತಿ ಪ್ರಕ್ರಿಯೆಯಲ್ಲಿ SC ವಿದ್ಯಾರ್ಥಿಗಳಿಗೋಸ್ಕರ ಗ್ರೂಪ್ ಎ, ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಅನ್ನು ಮಾಡಲಾಗಿತ್ತು. ಈ ಒಂದು ಗ್ರೂಪ್ ಎ, ಗ್ರೂಪ್ ಬಿ ಹಾಗೂ ಗ್ರೂಪ್ ಸಿ ಪ್ರಕ್ರಿಯೆಯಲ್ಲಿ ಮುಂದೆ ಬರುವಂಥ ಯಾವುದೇ ಒಂದು ಹುದ್ದೆಗಳಿಗಾಗಲಿ ಯಾವುದೇ ಒಂದು ಸ್ಕೀಮ್ಗಳಿಗಾಗಿ SC ವಿದ್ಯಾರ್ಥಿಗಳು ಅಪ್ಲೈ ಮಾಡುವುದಕ್ಕೆ ಈ ಒಂದು ಹೊಸ ಕ್ಯಾಸ್ಟ್ ಸರ್ಟಿಫಿಕೇಟ್ ಬಂದು ಮ್ಯಾಂಡೇಟರಿ ಆಗಿರುತ್ತೆ. ಕಂಪಲ್ಸರಿ ನೀವು ಈ ಒಂದು ಹೊಸ ಜಾತಿ ಪ್ರಮಾಣ ಪತ್ರಕ್ಕೆ ಅರ್ಜಿನ ಸಲ್ಲಿಸಲೇಬೇಕಾಗುತ್ತೆ. ಸೊ ಈ ಒಂದು ವಿಡಿಯೋಲಿ ಯಾವ ರೀತಿ ನಿಮ್ಮ ಒಂದು ಹೊಸ ಜಾತಿ ಪ್ರಮಾಣ ಪತ್ರಕ್ಕಾಗಿ ಅರ್ಜಿನ ಸಲ್ಲಿಸುವುದು ಅಂತ, ಕೇವಲ SC ವಿದ್ಯಾರ್ಥಿಗಳಿಗಷ್ಟೇ ಯಾವ ರೀತಿಯಾಗಿ ನಿಮ್ಮ ಒಂದು ಹೊಸ ಕ್ಯಾಸ್ಟ್ ಸರ್ಟಿಫಿಕೇಟ್ಗಾಗಿ ನೀವು ಅಪ್ಲೈ ಮಾಡುವುದು ಅಂತ ಕಂಪ್ಲೀಟಾಗಿ ಈ ಒಂದು ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಉಳಿದ ಎಲ್ಲ ಕ್ಯಾಟಗರಿಗಳಿಗೆ ಸೇಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೈ ಆಗುತ್ತೆ. ನಿಮ್ಮ ಒಂದು ಓಲ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ನಡೆಯುತ್ತೆ. ಉಳಿದ ಎಲ್ಲ ಕ್ಯಾಟಗರಿಗಳು ನೀವು ಹೊಸ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡುವ ಅವಶ್ಯಕತೆ ಇಲ್ಲ. ಓಕೆ, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕನ್ನು ನೀವು ಕ್ಲಿಕ್ನ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗತ್ತೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ಮೊದಲನೇದಾಗಿ ಈ ಒಂದು ಜಾತಿ ಪ್ರಮಾಣ ಪತ್ರಕ್ಕೆ ಅರ್ಜಿನ ಸಲ್ಲಿಸುವ ಮುಂಚೆ ಅರ್ಜಿನ ಸಲ್ಲಿಸುವುದಕ್ಕೆ ಕೆಲವು ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ. ಸೊ ಯಾವೆಲ್ಲ ಆ ಒಂದು ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಅಂತ ನೋಡೋಣ. ಈ ಒಂದು ಡಾಕ್ಯುಮೆಂಟ್ಸನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಅಪ್ಲೈ ಮಾಡುವಾಗ ನೀವು ಕಂಪಲ್ಸರಿ ಈ ಒಂದು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಯಾವೆಲ್ಲ ಒಂದು ಡಾಕ್ಯುಮೆಂಟ್ಸ್ ಅಂತ ನೋಡುವುದಾದರೆ, ಮೊದಲನೇದಾಗಿ ಬಹುಮುಖ್ಯವಾದ ಡಾಕ್ಯುಮೆಂಟ್ ಬಂದು ಅಫಿಡಿವೇಟ್ ಡಾಕ್ಯುಮೆಂಟ್ ಆಗಿರುತ್ತೆ. ಸೊ ಈ ಒಂದು ಅಫಿಡಿವೇಟನ್ನು ನೀವು ಕಂಪಲ್ಸರಿ ಅಪ್ಲೈ ಮಾಡುವಾಗ ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಈ ಒಂದು ಅಫಿಡಿವೇಟ್ PDF ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ. ಈ ಒಂದು PDF ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಒಂದು ತಾಲೂಕು ಆಫೀಸ್ಗೆ ವಿಸಿಟ್ ಮಾಡಿ ಅಲ್ಲಿ ನೀವು ನೋಟ್ರಿ ಮಾಡಿಸ್ಕೊಂಡು 100 ರೂಪೀಸ್ ಬಾಂಡನ್ನು ತೊಗೊಂಡು ಫಾರ್ಮೆಟಲ್ಲಿ ನೋಟ್ರಿ ಮಾಡಿಸ್ಕೊಂಡು, ಇಲ್ಲಿ ಬೇರೆ ನೇಮ್ ಇರುತ್ತೆ, ನಿಮ್ಮ ಒಂದು ನೇಮ್ ಚೇಂಜ್ ಮಾಡಿಕೊಂಡು ನೀವು ನೋಟ್ರಿ ಮಾಡಿಸ್ಕೊಳ್ಳಿ. ನೋಟ್ರಿ ಮಾಡಿಸ್ಕೊಂಡ ನಂತರ ನಿಮಗೆ ಕೆಲವು ಅಮೌಂಟ್ಸ್ ಅವರು ತೊಗೊಳ್ತಾರೆ. ಆ ಒಂದು ಅಮೌಂಟ್ ಕೊಟ್ಟರೆ ನೀವು ಅವರು ನಿಮಗೆ ಎಲ್ಲ ಡೀಟೇಲ್ಸ್ ರೆಡಿ ಮಾಡಿಕೊಡ್ತಾರೆ. ಸೊ ಈ ಒಂದು ಅಫಿಡಿವೇಟನ್ನು ರೆಡಿ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಅವರು ನೋಟ್ರಿ ಮಾಡಿಬಿಟ್ಟು ನಿಮಗೆ ಸೀಲ್ ಮತ್ತು ಸಿಗ್ನೇಚರ್ನ ಮಾಡಿಸ್ಕೊಡ್ತಾರೆ. ಅಥವಾ ನೀವೇ ಆಫೀಸರ್ಸ್ ಹತ್ರ ಸೀಲ್ ಸಿಗ್ನೇಚರ್ ಮಾಡಿಸ್ಕೊಳ್ಳಿ. ಅವ್ರ ಹತ್ರ ಕೇಳಿ ನೀವು ಡೀಟೇಲ್ಸ್ ಏನಾದರೂ ಗೊತ್ತಿಲ್ಲ ಅಂತಂದರೆ ಈ ಒಂದು ಪ್ರೊಸೆಸ್ ಬಗ್ಗೆ ಅವರು ಹೇಳ್ತಾರೆ. ಸೊ ಈ ಒಂದು ಬಾಂಡನ್ನು ನೀವು ಕಂಪಲ್ಸರಿ ತೊಗೊಂಡು ನೀವು ಈ ಒಂದು ಅಫಿಡಿವೇಟ್ ನೋಟ್ರಿಯನ್ನು ಮಾಡಿಸ್ಕೊಂಡು ನೀವು ತೊಗೊಳ್ಬೇಕಾಗತ್ತೆ. ಸೊ ಇದು ಮೊದಲನೇ ಡಾಕ್ಯುಮೆಂಟ್. ಈ ಡಾಕ್ಯುಮೆಂಟನ್ನು ನೀವು ರೆಡಿ ಮಾಡಿಸ್ಕೊಂಬಂದು PDF ಫಾರ್ಮೆಟಲ್ಲಿ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ ಎಲ್ಲಿ ಅಪ್ಲೋಡ್ ಮಾಡ್ಬೋದು ಅಂತ ಮುಂದೆ ಹೇಳ್ತೀನಿ ನಾನು. ಓಕೆ, ಅದಾದ ನಂತರ ನಿಮಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇಲ್ಲಿ ನಿಮಗೆ. ಸೊ ಒಳ ಮೀಸಲಾತಿ ಆದ ನಂತರವೇ ಗೌರ್ನಮೆಂಟ್ ನೋಟಿಫಿಕೇಷನನ್ನು ಬಿಟ್ಟಿತ್ತು. ಸೊ ಇದು ಯಾರ ಗಮನಕ್ಕೆ ಬಂದಿಲ್ಲ, ಕೆಲವೊಂದು ವಿದ್ಯಾರ್ಥಿಗಳ ಗಮನಕ್ಕೆ ಬಂದಿದೆ. ಈ ಒಂದು ನೋಟಿಫಿಕೇಷನಲ್ಲಿ ಏನಿದೆ ಅಂದರೆ, ಯಾವೊಂದು ವಿದ್ಯಾರ್ಥಿ ಅಂದರೆ ಯಾವೊಂದು SC ವಿದ್ಯಾರ್ಥಿ ಯಾವೊಂದು ಕ್ಯಾಸ್ಟ್ಗಾಗಿ ಸೇರ್ತಾನೆ ಅಂತ ಇಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ. ಅಂದರೆ ಗ್ರೂಪ್ ಎ, ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ವಿದ್ಯಾರ್ಥಿಗಳು ನೀವು ಯಾವೊಂದು ಸಬ್ ಕ್ಯಾಸ್ಟ್ ವಿದ್ಯಾರ್ಥಿಗಳು ಯಾವೊಂದು ಗ್ರೂಪ್ಗಾಗಿ ಸೇರಿರ್ತಾರೆ ಅಂತ ಇಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ. ಸೊ ಈ ಒಂದು PDF ನೀವು ಕೆಳಗಡೆ ಸ್ಕ್ರೋಲ್ ಮಾಡಿಕೊಂಡ್ರೆ ಸೊ ನೀವಿಲ್ಲಿ ನೋಡ್ಬೋದು ಪ್ರವರ್ಗ ಎ ರಲ್ಲಿನ ಸಮುದಾಯಗಳು ಅಂತ ಮೆನ್ಷನ್ ಮಾಡಲಾಗಿದೆ. ಗ್ರೂಪ್ ಎಯಲ್ಲಿ ಬರುವಂಥ ಸಬ್ ಕ್ಯಾಸ್ಟ್ ವಿದ್ಯಾರ್ಥಿಗಳ ಲಿಸ್ಟಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ನೀವಿಲ್ಲಿ ನೋಡ್ಬೋದು ಕ್ಯಾಸ್ಟ್ ನೇಮ್ ಅಂತ ಇದೆಯಲ್ಲ. ಸೊ ಗ್ರೂಪ್ ಎಯಲ್ಲಿ ಬರುವಂಥ ವಿದ್ಯಾರ್ಥಿಗಳ ಕ್ಯಾಸ್ಟ್ ನೇಮ್ ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಅದೇ ರೀತಿ ಗ್ರೂಪ್ ಬಿ ಯಲ್ಲಿ ಬರುವಂಥ ಕ್ಯಾಸ್ಟ್ ನೇಮನ್ನು ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಅದೇ ರೀತಿ ಗ್ರೂಪ್ ಸಿ ಅಲ್ಲಿ ಬರುವಂಥ ಕ್ಯಾಸ್ಟ್ ನೇಮನ್ನು ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಗ್ರೂಪ್ ಎ, ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಕ್ಯಾಸ್ಟಲ್ಲಿ ಬರುವಂಥ ನೇಮ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ನೀವು ಯಾವೊಂದು ಕ್ಯಾಸ್ಟಲ್ಲಿ ಬರ್ತೀರಾ ಆ ಒಂದು ಗ್ರೂಪನ್ನು ನೀವು ಇಲ್ಲಿ ನೋಡ್ಕೊಳ್ಳಿ. ಸೊ ಈ ಒಂದು PDF ನಮ್ಮ ಟೆಲಿಗ್ರಾಮಲ್ಲಿ ಇರುತ್ತೆ. ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ನೀವು ಈ ಒಂದು PDF ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಕ್ಯಾಸ್ಟ್ ಮೂಲಕ ನೀವು ಯಾವೊಂದು ಗ್ರೂಪಲ್ಲಿ ಬರ್ತೀರಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಇದು ಅಪ್ಲೈ ಮಾಡುವಾಗ ಯಾವೊಂದು ಗ್ರೂಪ್ ಅಂತ ಕೇಳ್ತಾರಲ್ಲ ಅಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಅಲ್ಲಿನೂ ಕೂಡ ಕೊಟ್ಟಿರ್ತಾರೆ, ಬಟ್ ಯಾವುದಕ್ಕೂ ನಿಮಗೆ ಫರ್ದರ್ ರೆಫರೆನ್ಸ್ಗೋಸ್ಕರ ಈ ಒಂದು PDF ಯೂಸ್ ಆಗುತ್ತೆ. ಈ ಒಂದು PDF ಟೆಲಿಗ್ರಾಮಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಅದಾದ ನಂತರ ಕೆಲವು ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಆ್ಯಸ್ ಯೂಶ್ವಲ್ ಆಧಾರ್ ಕಾರ್ಡ್ ಕಂಪಲ್ಸರಿ ಡಾಕ್ಯುಮೆಂಟ್ ಆಗಿರುತ್ತೆ. ಹಾಗೂ TC ಜೆರಾಕ್ಸ್ ಬೇಕಾಗುತ್ತೆ. ಹಾಗೂ ಓಲ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ನಿಮ್ಮ ಒಂದು ಓಲ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಮತ್ತು ಕೆಲವು ಡಾಕ್ಯುಮೆಂಟ್ಸನ್ನು ಇಲ್ಲಿ ಮೆನ್ಷನ್ ಮಾಡಲಾಗಿದೆ. ಯಾರಿಗೆಲ್ಲ ಯಾವ್ಯಾವ ಡಾಕ್ಯುಮೆಂಟ್ಗಳು ಬೇಕಾಗತ್ತೆ ಅಂತ ಇಲ್ಲಿ ಫುಲ್ ಡೀಟೇಲ್ಸನ್ನು ಮೆನ್ಷನ್ ಮಾಡಲಾಗಿದೆ. ಈ ಒಂದು ವಿಡಿಯೋನ ಪಾಸ್ ಮಾಡಿ ಈ ಒಂದು ಫೋಟೋನ ಸ್ಕ್ರೀನ್ಶಾಟ್ ತೊಗೋಬಹುದು. ಸೊ ಓಕೆ, ಡಾಕ್ಯುಮೆಂಟ್ಸ್ ಯಾವೆಲ್ಲ ಬೇಕು ಅಂತ ಅಪ್ಲೈ ಮಾಡುವುದಕ್ಕೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಡೈರೆಕ್ಟಾಗಿ ಅಪ್ಲೈ ಮಾಡುವುದು ಹೇಗೆ ಅಂತ ನೋಡೋಣ. ಅಪ್ಲೈ ಮಾಡುವುದಕ್ಕೆ ನೀವು ನಾಡ ಕಚೇರಿ 5.0 ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ನಾಡ ಕಚೇರಿ ಅಫಿಷಿಯಲ್ ವೆಬ್ಸೈಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿಕೊಂಡ್ರೆ ನೀವು ಡೈರೆಕ್ಟಾಗಿ ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು. ಅಥವಾ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ನಾಡ ಕಚೇರಿ 5.0
ಅಫಿಷಿಯಲ್ ವೆಬ್ಸೈಟ್ ಬಂದು ಶೋ ಆಗುತ್ತೆ. ಸೊ ಅಲ್ಲಿಂದನೂ ಕೂಡ ನೀವು ಲಾಗಿನ್ ಆಗ್ಬೋದು. ಓಕೆ, ಲಾಗಿನ್ ಪೇಜ್ ಓಪನ್ ಆದ ನಂತರ ನಿಮಗೆ ಮೊದಲನೇದಾಗಿ ಎಂಟರ್ ಯುವರ್ ಮೊಬೈಲ್ ನಂಬರ್ ಅಂತ ಕೇಳ್ತಾರೆ. ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಯಾವೊಂದು ಅಪ್ಲಿಕೆಂಟ್ ಸರ್ಟಿಫಿಕೇಟ್ಗಾಗಿ ಅಪ್ಲೈ ಮಾಡ್ತಾ ಇದ್ದಾರಲ್ಲ ಆ ಒಂದು ಅಪ್ಲಿಕೆಂಟ್ ಮೊಬೈಲ್ ನಂಬರ್ನ ಫಿಲ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ನ ಫಿಲ್ ಮಾಡ್ಕೊಂಡ ನಂತರ ಕೆಳಗಡೆ OTP ಪಡೆಯಿರಿ ಅಂತ ಇರುತ್ತೆ. OTP ಪಡೆಯಿರಿ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ಎಂಟರ್ ಮಾಡಿರುವಂಥ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTPಯನ್ನು ಫಿಲ್ ಮಾಡಿಕೊಂಡು ಕೆಳಗಡೆ ಕ್ಯಾಪ್ಚಾ ಇರುತ್ತೆ. ಈ ಒಂದು ಕ್ಯಾಪ್ಚಾನ ಫಿಲ್ ಮಾಡ್ಕೊಳ್ಳಿ. ಕ್ಯಾಪ್ಚಾನ ಫಿಲ್ ಮಾಡ್ಕೊಂಡ ನಂತರ ಸಿಂಪ್ಲಿ ಲಾಗಿನ್ ಅಂತ ಇದೆಯಲ್ಲ ಈ ಒಂದು ಲಾಗಿನ್ ಮೇಲೆ ನೀವು ಕ್ಲಿಕ್ನೇ ಮಾಡ್ಕೊಳ್ಳಿ. ಓಕೆ, ಲಾಗಿನ್ ಮೇಲೆ ಕ್ಲಿಕ್ನೇ ಮಾಡ್ಕೊಂಡ ನಂತರ ನಿಮ್ಮ ಒಂದು ID ಬಂದು ಲಾಗಿನ್ ಆಗುತ್ತೆ. ಸೊ ನೀವು ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ಗಾಗಿ ಅಪ್ಲೈ ಮಾಡೋದಕ್ಕೆ ಸಿಂಪ್ಲಿ ನಿಮಗೆ ಇಲ್ಲಿ ಹೊಸ ವಿನಂತಿ ಅಂತ ಇದೆಯಲ್ಲ ಈ ಒಂದು ಹೊಸ ವಿನಂತಿ ಮೇಲೆ ನೀವು ಕ್ಲಿಕ್ನೇ ಮಾಡ್ಕೊಳ್ಳಿ. ಕ್ಲಿಕ್ನೇ ಮಾಡ್ಕೊಂಡ ನಂತರ ನಾವಿಲ್ಲಿ ಜಾತಿ ಪ್ರಮಾಣ ಪತ್ರಕ್ಕಾಗಿ ಅರ್ಜಿನ ಸಲ್ಲಿಸ್ತಾ ಇರೋದ್ರಿಂದ ಸೊ ನೀವು ಇಲ್ಲಿ ಜಾತಿ ಪ್ರಮಾಣ ಪತ್ರ ಅಂತ ಇದೆಯಲ್ಲ ಈ ಒಂದು ಜಾತಿ ಪ್ರಮಾಣ ಪತ್ರ ಮೇಲೆ ನೀವು ಕ್ಲಿಕ್ನೇ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ನೇ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಆಧಾರ್ ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ಸಿಂಪ್ಲಿ ಮೊದಲನೇದಾಗಿ ಆಧಾರ್ ನಂಬರ್ ಅಂತ ಇದೆಯಲ್ಲ ಇಲ್ಲಿ ಯಾರ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ಗಾಗಿ ಅರ್ಜಿನ ಸಲ್ಲಿಸ್ತಾ ಇದ್ದಾರಲ್ಲ ಅವರ ಒಂದು ಆಧಾರ್ ಕಾರ್ಡ್ ನಂಬರನ್ನು ಫಿಲ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ನಂಬರನ್ನ ಫಿಲ್ ಮಾಡ್ಕೊಂಡ ನಂತರ ಕೆಳಗಡೆ OTPನ ಸೆಲೆಕ್ಟ್ ಮಾಡ್ಕೊಳ್ಳಿ. OTPನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಜನರೇಟ್ OTP ಮೇಲೆ ಕ್ಲಿಕ್ನೇ ಮಾಡ್ಕೊಳ್ಳಿ. ಕ್ಲಿಕ್ನೇ ಮಾಡ್ಕೊಂಡ ನಂತರ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTPಯನ್ನು ಎಂಟರ್ ಮಾಡಿಕೊಂಡು ಕೆಳಗಡೆ ಸಿಂಪ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಈ ಒಂದು ಸಬ್ಮಿಟ್ ಮೇಲೆ ನೀವು ಕ್ಲಿಕ್ನೇ ಮಾಡ್ಕೊಳ್ಳಿ. ಓಕೆ, ಸಬ್ಮಿಟ್ ಮೇಲೆ ಕ್ಲಿಕ್ನೇ ಮಾಡ್ಕೊಂಡ ನಂತರ ನಿಮಗೆ ಅಪ್ಲಿಕೇಶನ್ ಫಾರಮ್ ಬಂದು ಓಪನ್ ಆಗುತ್ತೆ. ಸೊ ನೀವಿಲ್ಲಿ ನಿಮ್ಮ ಒಂದು ಕೆಲವು ಪರ್ಸ್ನಲ್ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗತ್ತೆ. ಓಕೆ, ಮೊದಲನೇ ಸ್ಟೆಪ್ಪಲ್ಲಿ ಮೊದಲನೇದಾಗಿ ಜಿಲ್ಲೆ ಅಂತ ಇದೆಯಲ್ಲ ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆನಪಿರಲಿ ಆಧಾರ್ ಕಾರ್ಡಲ್ಲಿ ಇರುವಾಗೆ ನಿಮ್ಮ ಒಂದು ಡೀಟೇಲ್ಸನ್ನು ಫಿಲ್ ಮಾಡ್ಕೊಳ್ಳಿ. ಸೊ ಮುಂದೆ ನಿಮಗೆ ರಿಜೆಕ್ಟ್ ಆಗೋಲ್ಲ. ಆಧಾರ್ ಕಾರ್ಡಲ್ಲಿ ಇರುವಂಥ ಡೀಟೇಲ್ಸನ್ನು ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಜಿಲ್ಲೆನ ಫಿಲ್ ಮಾಡ್ಕೊಂಡ ನಂತರ ತಾಲೂಕು ಅಂತ ಇದೆಯಲ್ಲ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಹೋಬಳಿ ಅಂತ ಇದೆಯಲ್ಲ ನಿಮ್ಮ ಒಂದು ಹೋಬಳಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಕೊನೆಯದಾಗಿ ಗ್ರಾಮ ಅಂತ ಇದೆಯಲ್ಲ ನಿಮ್ಮ ಒಂದು ಗ್ರಾಮನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ವೇಳೆ ನೀವೇನಾದರೂ ಗ್ರಾಮೀಣ ಅಭ್ಯರ್ಥಿ ಅಲ್ಲ ಅಂತಂದರೆ ಸೊ ನೀವಿಲ್ಲಿ ನಗರ ಪ್ರದೇಶ ಅಂತ ಇದೆಯಲ್ಲ ನಗರ ಪ್ರದೇಶನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ನಗರ ಪ್ರದೇಶದ ಡೀಟೇಲ್ಸನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬಹುದು. ಅದಾದ ನಂತರ ಅರ್ಜಿದಾರರ ಹೆಸರು ಬಂದು ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ ಆಧಾರ್ ಕಾರ್ಡಿಂದ. ಹಾಗೂ ತಂದೆ ಹೆಸರು ಅಂತ ಇದೆಯಲ್ಲ ತಂದೆ ಅಥವಾ ಗಂಡನ ಹೆಸರು ಅಂತ ಇದೆಯಲ್ಲ ತಂದೆ ಹೆಸರನ್ನು ಫಿಲ್ ಮಾಡ್ಕೊಳ್ಳಿ. ಫೀಮೇಲ್ ಇದ್ದು ಮ್ಯಾರೇಜ್ ಆಗಿದ್ದರೆ ಗಂಡನ ಹೆಸರನ್ನು ನೀವು ಮೆನ್ಷನ್ ಮಾಡ್ಕೊಳ್ಳಿ. ಅದಾದ ನಂತರ ತಾಯಿಯ ಹೆಸರು ಅಂತ ಇದೆಯಲ್ಲ ಅಪ್ಲಿಕೆಂಟ್ ತಾಯಿ ಹೆಸರನ್ನು ನೀವು ಫಿಲ್ ಮಾಡ್ಕೊಳ್ಳಿ. ಮದರ್ ನೇಮನ್ನು ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡ್ಕೊಂಡ ನಂತರ ಕೆಳಗಡೆ ವಿಳಾಸ ಬಂದು ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ. ಅಡ್ರೆಸ್ ಬಂದು ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ. ಅದಾದ ನಂತರ ಪಿನ್ ಕೋಡು ಕೂಡ ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ. ಅದಾದ ನಂತರ ಮೊಬೈಲ್ ನಂಬರ್ ಅಂತ ಇದೆಯಲ್ಲ ಇಲ್ಲಿ ಸೈಡಲ್ಲಿ OTP ಕಳುಹಿಸಿ ಅಂತ ಇದೆಯಲ್ಲ ಈ ಒಂದು OTP ಕಳುಹಿಸಿ ಮೇಲೆ ನೀವು ಕ್ಲಿಕ್ನೇ ಮಾಡ್ಕೊಳ್ಳಿ. OTP ಕಳುಹಿಸಿ ಮೇಲೆ ಕ್ಲಿಕ್ನೇ ಮಾಡ್ಕೊಂಡ ನಂತರ ಮತ್ತು ಕೆಳಗಡೆ ನಿಮಗೆ ಇಮೇಲ್ ಇರುತ್ತೆ. ಇಮೇಲ್ ಐಡಿಯನ್ನು ಫಿಲ್ ಮಾಡ್ಕೊಳ್ಳಿ. ಇಮೇಲ್ ಐಡಿಯನ್ನು ಫಿಲ್ ಮಾಡಿಕೊಂಡು ಕೆಳಗಡೆ ಮತ್ತೆ ನೀವು OTP ಕಳುಹಿಸಿ ಮೇಲೆ ಕ್ಲಿಕ್ನೇ ಮಾಡ್ಕೊಂಡ ನಂತರ ಸೆಂಡ್ OTP ಮೇಲೆ ಕ್ಲಿಕ್ನೇ ಮಾಡ್ಕೊಂಡ ನಂತರ ಮೊಬೈಲ್ ನಂಬರ್ಗೂ ಮತ್ತು ಇಮೇಲ್ ಐಡಿಗೆ ಸೆಂಡ್ OTP ಮೇಲೆ ನೀವು ಕ್ಲಿಕ್ನೇ ಮಾಡ್ಕೊಳ್ಳಿ. ಕ್ಲಿಕ್ನೇ ಮಾಡ್ಕೊಂಡ ನಂತರ ಇಲ್ಲಿ ಶೋ ಆಗಿರುವಂಥ ಮೊಬೈಲ್ ನಂಬರ್ಗೆ ಮತ್ತು ಇಲ್ಲಿ ಎಂಟರ್ ಮಾಡಿರುವಂಥ ಇಮೇಲ್ ಐಡಿಗೆ ನಿಮಗೆ OTP ಬರುತ್ತೆ. ಆ ಒಂದು OTPನ ನೀವು ಕೆಳಗಡೆ ಎಂಟರ್ OTP ಅಂತ ಇದೆಯಲ್ಲ ಮೊಬೈಲ್ ನಂಬರ್ಗೆ ಬಂದಿರುವಂಥ OTPನ ಮೊಬೈಲ್ ನಂಬರಲ್ಲಿ ಎಂಟರ್ ಮಾಡ್ಕೊಳ್ಳಿ. ಸೊ ಮೊಬೈಲ್ ನಂಬರ್ ಮತ್ತು ಇಮೇಲ್ ID OTPಯನ್ನು ನೀವು ಕಂಪಲ್ಸರಿ ಫಿಲ್ ಮಾಡಲೇಬೇಕಾಗತ್ತೆ. ಸೊ ಎಲ್ಲ ಡೀಟೇಲ್ಸನ್ನು ನೀವು ಕೇರ್ಫುಲ್ಲಾಗಿ ನೀವು ಎಂಟರ್ ಮಾಡ್ಕೊಳ್ಳಿ. ಒಂದು ಸರಿ ಅಪ್ಲೈ ಮಾಡಿದರೆ ನಿಮಗೆ ಅಪ್ರೂವ್ ಆದರೆ ಮತ್ತೆ ನಿಮಗೆ ಎಡಿಟ್ ಮಾಡೋಕ್ಕೆ ಆಪ್ಷನ್ ಇರಲ್ಲ. ಕರೆಕ್ಷನ್ಗೆ ನಿಮಗೆ ಯಾವುದೇ ಆಪ್ಷನ್ ಇಲ್ಲ. ಸೊ ನೋಡಿಕೊಂಡು ನೀವು ಕೇರ್ಫುಲ್ಲಾಗಿ ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡ್ಕೊಂಡ ನಂತರ ಕೆಳಗಡೆ ಮುಂದುವರಿಸಿ ಅಂತ ಇದೆಯಲ್ಲ ನೆಕ್ಸ್ಟ್ ಅಂತ ಇದೆಯಲ್ಲ ಈ ಒಂದು ಮುಂದುವರಿಸಿ ಮೇಲೆ ನೀವು ಕ್ಲಿಕ್ನೇ ಮಾಡ್ಕೊಳ್ಳಿ. ಓಕೆ, ಮುಂದುವರಿಸಿ ಮೇಲೆ ಕ್ಲಿಕ್ನೇ ಮಾಡ್ಕೊಂಡ ನಂತರ ಎರಡನೇ ಸ್ಟೆಪ್ ನಿಮಗೆ ಓಪನ್ ಆಗುತ್ತೆ. ಈ ಒಂದು ಸ್ಟೆಪ್ ನೀವು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಇದೇ ಮೇನ್ ಸ್ಟೆಪ್ ಆಗಿರುತ್ತೆ. ಓಕೆ, ಮೊದಲನೇದಾಗಿ ಮೀಸಲಾತಿ ವರ್ಗ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಒಂದು ಕ್ಯಾಸ್ಟ್ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾವಿಲ್ಲಿ SCಗೆ ಅಪ್ಲೈ ಮಾಡ್ತಾ ಇರೋದ್ರಿಂದ ನೀವಿಲ್ಲಿ ಪರಿಶಿಷ್ಟ ಜಾತಿಗಳು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವಿಲ್ಲಿ ನಿಮ್ಮ ಒಂದು ಕ್ಯಾಸ್ಟ್ ನೇಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪರಿಶಿಷ್ಟ ಜಾತಿಗಳು ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ ನಂತರ ಕ್ಯಾಸ್ಟ್ ಗ್ರೂಪ್ ಕ್ಯಾಟಗರಿ ಅಂತ ಇದೆಯಲ್ಲ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ 3 ಆಪ್ಷನ್ಸ್ ಶೋ ಆಗುತ್ತೆ. ಆದಿ ಆಂಧ್ರ, ಆದಿ ದ್ರಾವಿಡ, ಆದಿ ಕರ್ನಾಟಕ ಅಂತ ಶೋ ಆಗುತ್ತೆ. ಈ ಒಂದು ಕ್ಯಾಟಗರಿಗೆ ಏನಾದರೂ ನೀವು ಸೇರಿದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಇದು ಬಿಟ್ಟು ಬೇರೆ ಒಂದು ಕ್ಯಾಟಗರಿಗೆ ಸೇರಿದರೆ ನೀವು ಇಲ್ಲಿ ಇತರರು ಅಂತ ಇದೆಯಲ್ಲ ಅದರ್ಸ್ ಅಂತ ನೀವು ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡ್ಕೊಂಡ ನಂತರ ಕ್ಯಾಸ್ಟ್ ಗ್ರೂಪ್ ಕ್ಯಾಟಗರಿ ಅಂತ ಇದೆಯಲ್ಲ ಇದು ಮೇನ್ ಸ್ಟೆಪ್ ಆಗಿರುತ್ತೆ. ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಸೊ ನಿಮಗೆ ಇಲ್ಲಿ ಆಯ್ಕೆ ಮಾಡಿ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ನಿಮ್ಮ ಒಂದು ಕ್ಯಾಟಗರಿಯ ಗ್ರೂಪನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ನಾನು ವಿಡಿಯೋಲಿ ಮೊದಲು ಹೇಳಿದ್ನಲ್ಲ ನಿಮ್ಮ ಒಂದು ಸಬ್ ಕ್ಯಾಸ್ಟ್ ಬಂದು ಯಾವೊಂದು ಗ್ರೂಪ್ಗೆ ಸೇರಿರುತ್ತೆ ಅಂತ ನೀವು ನೋಡಿಕೊಂಡು ನಿಮ್ಮ ಒಂದು ಸಬ್ ಕ್ಯಾಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಇನ್ನೂ ಈಸಿ ಆಗಲಿ ಅಂತ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ನಿಮ್ಮ ಒಂದು ಕ್ಯಾಸ್ಟ್ ಬಂದು ಯಾವೊಂದು ಗ್ರೂಪ್ಗೆ ಸೇರಿರುತ್ತೆ ಅಂತ. ಗ್ರೂಪ್ ಸಿ, ಪ್ರವರ್ಗ ಸಿ, ಪ್ರವರ್ಗ ಸಿ, ಪ್ರವರ್ಗ ಬಿ, ಗ್ರೂಪ್ ಸಿ, ಗ್ರೂಪ್ ಬಿ ಅಂತ ಇಲ್ಲಿ
ಈಸಿಯಾಗಲಿ ಅಂತ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಸೊ ನಿಮ್ಮ ಒಂದು ಸಬ್ಕ್ಯಾಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಯಾವೊಂದು ಗ್ರೂಪ್ ಅಂತ ನಿಮಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಮಾದಿಗನ ಸೆಲೆಕ್ಟ್ ಮಾಡಿದ್ದೀನಿ. ನೀವಿಲ್ಲಿ ನೋಡ್ಬೋದು ಆ ಒಂದು ಸಬ್ಕ್ಯಾಸ್ಟ್ ಬಂದು ಯಾವೊಂದು ಗ್ರೂಪ್ಗೆ ಸೇರಿರುತ್ತೆ ಅಂತ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಈಸಿಯಾಗಲಿ ಅಂತ ಅವರೇ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ನೀವು ಜಸ್ಟ್ ನಿಮ್ಮ ಒಂದು ಸಬ್ಕ್ಯಾಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವೊಂದು ಗ್ರೂಪ್ಗೆ ಸೇರಿರ್ತೀರ ಅಂತ. ಇಲ್ಲಿ ಪ್ರವರ್ಗ ಎ ಅಂತ ಕೊಟ್ಟಿದ್ದಾರಲ್ಲ, ಇದು ಗ್ರೂಪ್ ಎ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನಿಮ್ಮ ಒಂದು ಸಬ್ಕ್ಯಾಸ್ಟನ್ನು ಸೆಲೆಕ್ಟ್ ಮಾಡುವುದು ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಅದಾದ ನಂತರ ಕುಟುಂಬದ ಒಟ್ಟು ವಾರ್ಷಿಕ ಆದಾಯ ಅಂತ ಕೇಳಿದ್ದಾರೆ. ನಿಮ್ಮ ಒಂದು ಕುಟುಂಬದ ಒಟ್ಟು ವಾರ್ಷಿಕ ಆದಾಯವನ್ನು ಮೆನ್ಷನ್ ಮಾಡ್ಕೊಳ್ಳಿ. ಅದಾದ ನಂತರ ಉದ್ದೇಶ ಅಂತ ಕೇಳಿದರೆ, ನೀವು ಯಾವುದಕ್ಕಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಕೇಳಿದರೆ, ನೀವಿಲ್ಲಿ ವಿದ್ಯಾಭ್ಯಾಸ, ನೌಕರಿ ಅಥವಾ ಇತರೆಯನ್ನು ಸೆಲೆಕ್ಟ್ ಮಾಡ್ಬೋದು. ನೀವು ಯಾವುದಕ್ಕೆ ಅಪ್ಲೈ ಮಾಡ್ತೀರಾ ಆ ಒಂದು ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಡೀಟೇಲ್ಸನ್ನು ಚೆಕ್ ಮಾಡಿಕೊಂಡು ಕೆಳಗಡೆ ಮತ್ತೆ ಮುಂದುವರಿಸಿ ಅಂತ ಇದೆಯಲ್ಲ, ಈ ಒಂದು ಮುಂದುವರಿಸಿ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ, ಮುಂದುವರಿಸಿ ಮೇಲೆ ಕ್ಲಿಕ್ನ ಮಾಡ್ಕೊಂಡ ನಂತರ ಲಾಸ್ಟ್ ಸ್ಟೆಪ್ ಬಂದು ಓಪನ್ ಆಗುತ್ತೆ. ಸೊ ಲಾಸ್ಟ್ ಸ್ಟೆಪ್ಪಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡುವ ಪ್ರೊಸೆಸ್ ಇರುತ್ತೆ. ಮತ್ತು ನಿಮ್ಮ ಒಂದು ಫೋಟೋ ಬಂದು ಆಧಾರ್ ಕಾರ್ಡಿಂದ ಆಟೋಮೆಟಿಕ್ಕಾಗಿ ಆ್ಯಡ್ ಆಗಿರುತ್ತೆ, ಆಟೋ ಫೆಚ್ ಆಗಿರುತ್ತೆ. ಆಧಾರ್ ಕಾರ್ಡಿಂದ ಫೋಟೋ ಆಟೋ ಫೆಚ್ ಆಗಿರುತ್ತೆ, ನೀವು ಅಪ್ಲೋಡ್ ಮಾಡುವ ಅವಶ್ಯಕತೆ ಇಲ್ಲ. ಸೊ ಕೆಳಗಡೆ ನಿಮಗೆ ಮೊದಲನೇದಾಗಿ ಅಫಿಡಿವೇಟ್ ಡಾಕ್ಯುಮೆಂಟ್ ಕೇಳಿದ್ದಾರೆ. ನಾನು ಮೊದಲೇ ಹೇಳಿರುವ ಹಾಗೆ ನಿಮಗೆ ಕಂಪಲ್ಸರಿ ಅಫಿಡಿವೇಟ್ ಡಾಕ್ಯುಮೆಂಟ್ ಬೇಕಾಗತ್ತೆ. ಅಫಿಡಿವೇಟ್ ಡಾಕ್ಯುಮೆಂಟ್ ಯಾವ ರೀತಿ ತೊಗೊಳ್ಳೋದು ಅಂತ ಹೇಳಿದ್ದೀನಿ ಈಗಾಗಲೇ ಆಲ್ರೆಡಿ ನಾನು. ಸೊ ಆ ಒಂದು ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ಕೆಲವೊಂದು ಜಿಲ್ಲೆಗಳಲ್ಲಿ ನಿಮಗೆ ಅಫಿಡಿವೇಟ್ ಡಾಕ್ಯುಮೆಂಟ್ ಮ್ಯಾಂಡಟರಿ ಇರಲ್ಲ. ಸೊ ನಿಮಗೆ ರೆಡ್ ಸ್ಟಾರ್ ಮಾರ್ಕ್ ಇಲ್ಲಿ ಶೋ ಆಗ್ತಾ ಇಲ್ಲ. ಇಲ್ಲಿ ನೀವು ಅಫಿಡಿವೇಟ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿಲ್ಲ ಅಂದರೂ ನಡೆಯುತ್ತೆ. ಸೊ ನಿಮಗೆ ರೆಡ್ ಮಾರ್ಕ್ ಏನಾದರೂ ಶೋ ಆದರೆ ಕಂಪಲ್ಸರಿ ನೀವು ಅಫಿಡಿವೇಟ್ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಒಂದು ವೇಳೆ ನಿಮಗೆ ಈ ರೀತಿ ಇಲ್ಲಿ ರೆಡ್ ಮಾರ್ಕ್ ಶೋ ಆಗಿಲ್ಲ, ಕೆಲವೊಂದು ಜಿಲ್ಲೆಗಳಲ್ಲಿ ನಿಮಗೆ ಅಫಿಡಿವೇಟ್ ಡಾಕ್ಯುಮೆಂಟ್ ಮ್ಯಾಂಡಟರಿ ಇರಲ್ಲ. ಸೊ ಇಲ್ಲಿ ರೆಡ್ ಮಾರ್ಕ್ ಶೋ ಆಗ್ತಾ ಇಲ್ಲ. ಅಫಿಡಿವೇಟ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿಲ್ಲ ಅಂದರೂ ನಡೆಯುತ್ತೆ. ರೆಡ್ ಮಾರ್ಕ್ ಇದ್ದರೆ ನೀವು ಕಂಪಲ್ಸರಿ ಅಪ್ಲೋಡ್ ಮಾಡಬೇಕಾಗತ್ತೆ. ಕೆಲವೊಂದು ಜಿಲ್ಲೆಗಳಲ್ಲಿ ಕೇಳ್ತಾ ಇದ್ದಾರೆ, ಕೆಲವೊಂದು ಜಿಲ್ಲೆಗಳಲ್ಲಿ ಕೇಳ್ತಾ ಇಲ್ಲ. ಹೇಳೋಕ್ಕಾಗಲ್ಲ, ರಿಜೆಕ್ಟ್ ಮಾಡಿದ್ರು ಮಾಡ್ತಾರೆ. ಕಂಪಲ್ಸರಿ ಅಫಿಡಿವೇಟ್ ಡಾಕ್ಯುಮೆಂಟ್ ರೆಡ್ ಮಾರ್ಕ್ ಶೋ ಆಗಿಲ್ಲ ಅಂದರೂ ಪರವಾಗಿಲ್ಲ, ನೀವು ಅಪ್ಲೋಡ್ ಮಾಡ್ಕೊಂಬಿಡಿ. ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಆಗೋಲ್ಲ ಮತ್ತೆ. ಓಕೆ, ಅದಾದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಅದಾದ ನಂತರ ಶಾಲೆ ದಾಖಲೆ ಅಂತ ಇದೆ. ಒಂದು ವೇಳೆ ಸ್ಟೂಡೆಂಟ್ ಆಗಿದ್ದರೆ ಶಾಲಾ ದೃಢೀಕರಣ ಪತ್ರವನ್ನು ಅಪ್ಲೋಡ್ ಮಾಡ್ಕೊಳ್ಳಿ ಅಥವಾ ಟಿ ಸಿಯನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ಹಾಗೂ ಪಡಿತರ ಚೀಟಿ ಅಂತ ಇದೆಯಲ್ಲ, ರೇಷನ್ ಕಾರ್ಡನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ಇದ್ಯಾವುದು ಮ್ಯಾಂಡಟರಿ ಇಲ್ಲ, ನೀವು ಸ್ಕಿಪ್ ಕೂಡ ಮಾಡ್ಬೋದು, ಬಿಟ್ಟರು ನಡೆಯುತ್ತೆ ಅಥವಾ ಅಪ್ಲೋಡ್ ಮಾಡ್ಕೊಳ್ಳಿ ಇದ್ದರೆ. ಸೊ ಮ್ಯಾಂಡಟರಿ ಇರುವಂಥ ಡಾಕ್ಯುಮೆಂಟ್ಗಳಲ್ಲಿ ನಿಮಗೆ ಇಲ್ಲಿ ನೋಡ್ಬೋದು ನೀವು. ಸೊ ನೀವು ಇಲ್ಲಿ ನೋಡ್ಬೋದು ಗುರುತಿನ ಚೀಟಿ ಮತ್ತು ವಿಳಾಸದ ಪುರಾವೆ ಇಲ್ಲಿ ಮ್ಯಾಂಡಟರಿ ಡಾಕ್ಯುಮೆಂಟ್ ಕೇಳ್ತಾ ಇದ್ದಾರೆ. ಈ ಥರ ರೆಡ್ ಮಾರ್ಕ್ ಇದ್ದರೆ ನೀವು ಕಂಪಲ್ಸರಿ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಉಳಿದ ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡಿಲ್ಲ ಅಂದರೂ ನಡೆಯುತ್ತೆ. ಎಕ್ಸೆಪ್ಟ್ ಅಫಿಡೇವಿಟ್ ಡಾಕ್ಯುಮೆಂಟ್ ನಿಮಗೆ ರೆಡ್ ಮಾರ್ಕ್ ಶೋ ಆಗಿಲ್ಲ ಅಂದರೂ ಕೂಡ ಅಪ್ಲೋಡ್ ಮಾಡ್ಕೊಳ್ಳಿ, ಯಾವುದಕ್ಕೂ ರಿಜೆಕ್ಟ್ ಆಗಲ್ಲ. ಸೊ ನೀವು ಇಲ್ಲಿ ಗುರುತಿನ ಚೀಟಿ ಅಂತ ಇದೆಯಲ್ಲ, ಇಲ್ಲಿ ವೋಟರ್ ಐ ಡಿ ಇದ್ದರೆ ವೋಟರ್ ಐ ಡಿಯನ್ನು ಅಪ್ಲೋಡ್ ಮಾಡ್ಕೊಳ್ಳಿ ಅಥವಾ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿ ನಡೆಯುತ್ತೆ. ಅದಾದ ನಂತರ ವಿಳಾಸದ ಪುರಾವೆ ಅಂತ ಇದೆಯಲ್ಲ, ನಿಮ್ಮೊಂದು ಅಡ್ರೆಸ್ ಪ್ರೂಫನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಓಲ್ಡ್ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡ್ಕೊಳ್ಳಿ ಅಥವಾ ರೇಷನ್ ಕಾರ್ಡನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ಅಡ್ರೆಸ್ ಪ್ರೂಫ್ ಅಂದರೆ ಅಡ್ರೆಸ್ ಯಾವೊಂದು ಡಾಕ್ಯುಮೆಂಟ್ ಇಲ್ಲಿದೆ ಆ ಒಂದು ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡಬಹುದು. ಆಧಾರ್ ಕಾರ್ಡು ಕೂಡ ಅಪ್ಲೋಡ್ ಮಾಡ್ಕೊಳ್ಳಿ, ನಡೆಯುತ್ತೆ. ಸೊ ಶಾಲಾ ದಾಖಲೆಯಲ್ಲಿ ನೀವು ಟಿ ಸಿನ ಅಪ್ಲೋಡ್ ಮಾಡ್ಕೊಳ್ಳಿ. ಓಕೆ, ಯಾವ ರೀತಿ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡುವುದು ಅಂತ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಡಾಕ್ಯುಮೆಂಟ್ ಸೈಜ್ ಬಂದು 300 KB ಒಳಗಡೆ ಇರಬೇಕಾಗುತ್ತೆ ಅಥವಾ 300 KB ಇದ್ದರೆ ನಡೆಯುತ್ತೆ. ಓಕೆ, ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡ್ಕೊಂಡ ನಂತರ ಕೆಳಗಡೆ ಸಲ್ಲಿಸಿ ಅಂತ ಇದೆಯಲ್ಲ, ಸಬ್ಮಿಟ್ ಮೇಲೆ ನೀವು ಕ್ಲಿಕ್ನೇ ಮಾಡ್ಕೊಳ್ಳಿ. ಓಕೆ, ಸಬ್ಮಿಟ್ ಮೇಲೆ ಕ್ಲಿಕ್ನೇ ಮಾಡ್ಕೊಂಡ ನಂತರ ನಿಮಗೆ ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಬಂದು ಜನ್ರೇಟ್ ಆಗುತ್ತೆ. ಈ ಒಂದು RD ನಂಬರನ್ನು ನೀವು ನೋಟ್ ಮಾಡ್ಕೊಳ್ಳಿ. ಕಂಪಲ್ಸರಿ ನೀವು ಈ ಒಂದು RD ನಂಬರನ್ನ ನೋಟ್ ಮಾಡ್ಕೊಳ್ಳಿ. ಸ್ಟೇಟಸ್ ಚೆಕ್ ಮಾಡುವುದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. RD ನಂಬರನ್ನು ನೋಟ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ನೇ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ನೇ ಮಾಡ್ಕೊಂಡ ನಂತರ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇ-ಸೈ ಪ್ರೊಸೆಸ್ ಇರುತ್ತೆ. ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮೂಲಕ ಇ-ಸೈನನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಏನೆಲ್ಲ ಸಿಂಪ್ಲಿ ನಿಮ್ಮ ಆಧಾರ್ ಕಾರ್ಡಿಗೆ OTP ಬರುತ್ತೆ, ಆ ಒಂದು OTPನ ಎಂಟರ್ ಮಾಡಿಕೊಂಡು ನೀವು ಇ-ಸೈನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಇಲ್ಲಿ ಕೂಡ RD ನಂಬರ್ ಶೋ ಆಗಿರುತ್ತೆ. ಇ-ಸೈ ಕಂಪ್ಲೀಟ್ ಮಾಡಿದ ನಂತರ ನಿಮಗೆ ಫೀ ಪೇಮೆಂಟ್ ಕೇಳ್ತಾರೆ. ಆಲ್ಮೋಸ್ಟ್ ಎಲ್ಲ ಕಡೆ 40 ರೂಪೀಸ್ ಫೀ ಪೇಮೆಂಟ್ ಇದೆ, ಕೆಲವೊಂದು ಜಿಲ್ಲೆಗಳಲ್ಲಿ ಜಾಸ್ತಿ ಇದೆ. ಸೊ ಆ ಒಂದು ಫೀ ಪೇಮೆಂಟನ್ನು ಕಂಪ್ಲೀಟ್ ಮಾಡ್ಕೊಂಡ ನಂತರ ನಿಮಗೆ ನಿಮ್ಮ ಒಂದು ಅಕ್ನಾಲಜ್ಮೆಂಟ್ ಪ್ರಿಂಟ್ ಬರುತ್ತೆ. ಆ ಒಂದು ಪ್ರಿಂಟನ್ನು ನೀವು ಪ್ರಿಂಟ್ ತೊಗೊಳ್ಬಹುದು. ಅಕ್ನಾಲಜ್ಮೆಂಟ್ ಪ್ರಿಂಟನ್ನು ನೀವು ನಿಮ್ಮ ಹತ್ರ ಸೇವ್ ಮಾಡಿ ಇಟ್ಕೊಳ್ಳಿ ಅಥವಾ ಪ್ರಿಂಟ್ ತೊಗೊಳ್ಳಿ. ಪೇಮೆಂಟನ್ನು ಕಂಪ್ಲೀಟ್ ಮಾಡಿದ ಕೂಡಲೇ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಬಂದು ಕಂಪ್ಲೀಟ್ ಆಗುತ್ತೆ. ಇಲ್ಲಿಗೆ ನಿಮ್ಮ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಬಂದು ಕಂಪ್ಲೀಟ್ ಆಗುತ್ತೆ. 7 ದಿನ ಅಥವಾ 21 ದಿನದ ಒಳಗಡೆ ನಿಮ್ಮ ಒಂದು ಸರ್ಟಿಫಿಕೇಟ್ ಬಂದು ನಿಮ್ಮ ಒಂದು ಲಾಗಿನಲ್ಲೇ ಸಿಗುತ್ತೆ ಅಥವಾ ನೀವು ಎಂಟರ್ ಮಾಡಿರುವಂಥ ಜಿಮೇಲ್ಗೆ PDF ಸೆಂಡ್ ಮಾಡ್ತಾರೆ. ಸೊ ಈ ರೀತಿ ನೀವು ನಿಮ್ಮ ಒಂದು ಹೊಸ SC ಕ್ಯಾಸ್ಟ್ ಸರ್ಟಿಫಿಕೇಟ್ಗಾಗಿ ಅಪ್ಲೈಯನ್ನು ಮಾಡಬಹುದು. ಓಕೆ, ಐ ಹೋಪ್ ಯಾವ ರೀತಿ ಅಪ್ಲೈ ಮಾಡುವುದು ಅಂತ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಹಾಕಿ, ನಾನು ರಿಪ್ಲೈಯನ್ನು ಮಾಡ್ತೀನಿ. ಓಕೆ, ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ
ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋಲಿ.